ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವಿವಿಕ್ತದಲ್ಲೇ ಲೈವ್ ಆಗಿ ನಾವು ಚಟ್ನಿ ಪುಡಿನ ಹೇಗೆ ಮಾಡ್ತೀವಿ ಅನ್ನೋದನ್ನು ಮಾಡೋಣ ಅನ್ನೋದಕ್ಕೋಸ್ಕರ ಮನೇಲೇ ಇವಾಗ ಶೇಂಗಾ ಬೀಜ ಎಲ್ಲ ಹುರ್ಕೊಂಡು ಅದಕ್ಕೆ ಬೇಕಾಗಿರೋ ಅಂಥದ್ದು ಏನು ಕರಿಬೇವು, ಬೆಳ್ಳುಳ್ಳಿ, ಜೀರಿಗೆ ಎಲ್ಲದನ್ನು ಫ್ರೈ ಮಾಡಿಕೊಂಡು ಅದನ್ನು ಒಂದು ಪೇಸ್ಟ್ ಥರ ಮಾಡಿಕೊಂಡು ಇವಾಗ ಎಲ್ಲ ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡು ವಿವಿಕ್ತಾಗ ಹೋಗ್ತಾಯಿದ್ದೀವಿ. ಅಲ್ಲಿ ಯಾವ ಥರ ನಾವು ಗ್ರೈಂಡರಲ್ಲಿ ಲೈವ್ ಆಗಿ ಕಸ್ಟಮರಿಗೆ ಚಟ್ನಿ ಪುಡಿನ ಮಾಡಿ ಕೊಡ್ತೀವಿ ಅನ್ನೋದು. ಯಾಕೆಂದ್ರೆ ಅವರಿಗೂ ನೋಡಿದ್ರೆ ಯಾವ ಥರ ಇರುತ್ತೆ, ಎಷ್ಟು ಹೈಜಿನ್ ಆಗಿರುತ್ತೆ ಅನ್ನೋದನ್ನು ಅವರು ನೋಡಿ ಅಲ್ಲೇ ಪ್ಯಾಕ್ ಮಾಡಿಸ್ಕೊಂಡು ತೊಗೊಂಡೋಗ್ತಾರೆ. ಸೊ ಹಾಗಾಗಿ ಇವತ್ತು ಯಾವ ಥರ ಹೇಗೆ ಅನ್ನೋದನ್ನೆಲ್ಲದನ್ನು ನಾನು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ವಾಯ್ಸು ಸ್ವಲ್ಪ ಇದಾಗಿ ಬರುತ್ತೆ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕೆಂದರೆ ಈ ಟೈಮಲ್ಲಿ ಸ್ವಲ್ಪ ಜೋರಾಗಿ ಮಾತಾಡಿದ್ರೆ ಉಸಿರು ಕಟ್ದಂಗೆ ಆಗುತ್ತೆ. ಸೊ ಹಾಗಾಗಿ ನಾನು ನಿಧಾನ ಮಾತಾಡ್ತಿದ್ದೀನಿ. ಸೊ ಎಲ್ಲ ಪ್ಯಾಕಿಂಗ್ ಆಗಿದೆ. ಇವಾಗ ತಗೊಂಡು ವಿವಿಕ್ತಾಗ ಹೋಗೋಣ. ಅಲ್ಲೇ ಗ್ರೈಂಡರ್ ಇದೆ, ಗ್ರೈಂಡರಲ್ಲಿ ಹಾಕಿ ಯಾವ ಥರ ಟೇಸ್ಟ್ ಇದೆ ಅನ್ನೋದನ್ನು ನಾನು ಟೇಸ್ಟ್ ಮಾಡಿ ಹೇಳ್ತೀನಿ. ಯಾರಾದರೂ ಕಸ್ಟಮರು ತೊಗೊಂಡು ಹೋಗಿದ್ದರು ಲಾಸ್ಟ್ ಟೈಮು, ಹೇಗಿತ್ತು ಏನು ಅನ್ನೋದನ್ನು ಅವ್ರದ್ದು ರಿವ್ಯೂನ ನಾನು ತೊಗೊಂಡು ವಿಡಿಯೋದಲ್ಲಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ವೀಟರಾಗಿ ಇವಾಗ ಚೆನ್ನಾಗಿ ಹೋಗಿದೆ. ಇವಾಗ ಇನ್ನೊಂದು ಸಲ ಮಾಡಿ ಅದನ್ನು ಪ್ಯಾಕ್ ಮಾಡಿ ಇಟ್ಟಿದ್ದೀವಿ. ಇವಾಗ ಎಷ್ಟು ಹೋಗಿದೆ ಅಂತ ಗೊತ್ತಿಲ್ಲ, ಇನ್ನು ರಾತ್ರಿ ಪ್ಯಾಕ್ ಮಾಡಿ ಇಟ್ಟು ಬಂದಿದ್ದೀನಿ. ಸೊ ನೋಡೋಣ, ನಿಮಗೆ ಯಾರಿಗಾದ್ರೂ ಮನೇಲೇ ಮಾಡ್ಕೋಬೇಕಂದ್ರೆ ಅಥವಾ ನಿಮಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನಮ್ಮ ಶಾಪಿಗೆ ಬಂದು ನೀವು ಬೈ ಮಾಡ್ಬೋದು. ಯಾಕೆಂದರೆ ರೀಸನಬಲ್ ರೇಟ್ ಇರುತ್ತೆ ಮತ್ತು ಅಷ್ಟೇ ಹೈಜಿನ್ನಾಗಿ ಹೆಲ್ತ್ ಪಾಯಿಂಟ್ ಆಫ್ ವ್ಯೂ ನಾವು ನ್ಯಾಚುರಲ್ಲಾಗಿ ಮಾಡೋದಕ್ಕೆ ಟ್ರೈ ಮಾಡಿದ್ದೀವಿ. ಆಲ್ಮೋಸ್ಟ್ ಎಲ್ಲ ನ್ಯಾಚುರಲ್ ಪ್ರೋಸೆಸ್ ಅಂತಲೇ ಹೇಳ್ಬೋದು. ಇವಾಗ ವೀಟರಾಗಿ ಇದು ಮಲ್ಟಿಗ್ರೇನ್ ಮಿಕ್ಸ್ ಏನಿದೆ ಅದನ್ನು ಕುಡಿಯೋದ್ರಿಂದ ಪ್ರೆಗ್ನೆಂಟ್ ಟೈಮಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಸ್ಕಿನ್ ಎಲ್ಲ ಡ್ಯಾಮೇಜ್ ಆಗಿರುತ್ತೆ. ನಾನು ಡೈಲಿ ಒಂದು ಗ್ಲಾಸ್ ಕುಡಿತಾಯಿದ್ದೀನಿ. ನೀವು ಡಯಟ್ ಆ ಥರ ಏನಾದರೂ ಮಾಡೋರು ಮಾರ್ನಿಂಗ್ ಬ್ರೇಕ್ಫಾಸ್ಟ್ನ ಅದು ರಿಪ್ಲೇಸ್ ಮಾಡುತ್ತೆ. ಒಂದು ಗ್ಲಾಸ್ ನೀವು ವೀಟರಾಗಿನ ಕುಡಿದ್ರೆ ಬೇರೆ ಏನೂ ತಿನ್ನೋ ಅವಶ್ಯಕತೆ ಇರಲ್ಲ. ಯಾಕೆಂದರೆ ಇವಾಗ ಎಲ್ಲರೂ PCOS ಪ್ರಾಬ್ಲಮಿಂದ ವೆಯ್ಟ್ ಗೇನ್ ಆಗ್ತಿರ್ತಾರೆ. ಹೆಲ್ತ್ ಪಾಯಿಂಟ್ ಆಫ್ ವ್ಯೂಯಿಂದ ವೀಟರಾಗಿ ತುಂಬಾ ಒಳ್ಳೆಯದು. ಸೊ ನೋಡಿ, ಇವಾಗ ಹೋಗೋಣ. ಹಾಗೆಯೇ ಯಾವ ಥರ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ನೋಡೋಣ ಬನ್ನಿ. ಈ ಬಾಕ್ಸಲ್ಲಿ ಒಂದು ನಿಮಿಷ ಎಲ್ಲದೂ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀವಿ. ಇದ್ರ ಮಧ್ಯದಲ್ಲೇ ಅದೇನು ಪೇಸ್ಟ್ ಇದೆ ಅದನ್ನು ಇದೆ. ಸೊ ಅಲ್ಲಿ ಹಾಕ್ದಾಗ ನಿಮಗೆ ಗೊತ್ತಾಗುತ್ತೆ. ನಾವು ಸಾಲ್ಟ್ ಏನೂ ಹಾಕಿಲ್ಲ, ಅಲ್ಲೇ ಗ್ರೈಂಡರಲ್ಲಿ ಹಾಕ್ದಾಗ ಅಲ್ಲೇ ಸಾಲ್ಟ್ ಹಾಕೋಣ ಅಂತ ಬರೀ ಇವಾಗ ಎಲ್ಲದೂ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ವಿ. ಬನ್ನಿ ನೋಡೋಣ ಯಾವ ಥರ ಮಾಡ್ತೀವಿ, ಯಾವ ಥರ ಪ್ಯಾಕಿಂಗ್ ಇರುತ್ತೆ ಅನ್ನೋದೆಲ್ಲದು ನಾನು ತೋರಿಸ್ತೀನಿ. ಇಲ್ಲಿ ಇವಾಗ ಗ್ರೈಂಡರೆಲ್ಲ ರೆಡಿಯಾಗಿದೆ. ನೀಟಾಗಿ ವಾಶ್ ಮಾಡಿಕೊಂಡು ಡ್ರೈ ಮಾಡಿಕೊಂಡು ಇವಾಗ ಏನು ತಗೊಂಡು ಹೋಗಿರೋ ಅಂತ ಶೇಂಗಾ ಬೀಜ ಮತ್ತು ಮಸಾಲೆ ಎಲ್ಲದನ್ನು ಸೇರಿಸ್ಕೊತಿದ್ವಿ. ಸ್ವಲ್ಪನೇ ಹಾಕ್ಕೊಳ್ಳೋದ್ರಿಂದ ಅದು ನೀಟಾಗಿ ಗ್ರೈಂಡ್ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪನೇ ಹಾಕೋತಿದ್ವಿ. ಇದಕ್ಕೆ ಸ್ವಲ್ಪ ಬೇಕಾಗಿರೋದು, ಇದಕ್ಕೆ ನಾನು ಸಾಲ್ಟ್ ಏನೂ ಹಾಕಿರಲಿಲ್ಲ ಮುಂಚೆನೇ. ಸೊ ಹಾಗಾಗಿ ಇದಕ್ಕೆ ಸ್ವಲ್ಪ ಸಾಲ್ಟು ಮತ್ತು ಖಾರ ಮನೆಯಲ್ಲೇ ಮಾಡಿರೋ ಅಂತಹ ಚಿಲ್ಲಿ ಪೌಡ್ರನ್ನ ಇದಕ್ಕೆ ಸೇರಿಸ್ಕೊತಿದ್ವಿ. ಯಾವುದೇ ಆಚೆ ಆಗಿರ್ಬೋದು, ಎವರೆಸ್ಟ್ ಆಗಿರ್ಬೋದು, MTR ಚಿಲ್ಲಿ ಪೌಡ್ರು ಆ ಥರದ್ದು ಯಾವುದೂ ಸೇರಿಸ್ಕೊತಿಲ್ಲ. ಮನೆಯಲ್ಲೇ ಮಾಡಿರೋ ಅಂತಹ ಚಿಲ್ಲಿ ಪೌಡ್ರನ್ನ ಸೇರಿಸ್ಕೊತಿದ್ವಿ. ಇದಕ್ಕೆ ಮಸಾಲೆ ಎಲ್ಲ ಹಾಕಿ ಅದು ನೀಟಾಗಿ ಗ್ರೈಂಡ್ ಆದಮೇಲೆ ಎಲ್ಲದನ್ನು ಒಂದು ಟ್ರೇಗೆ ಶಿಫ್ಟ್ ಮಾಡ್ಕೊಂಡಿದ್ವಿ. ಈ ಥರ ಬಂದಿದೆ. ಇವತ್ತು ಸ್ವಲ್ಪ ಒಂದು 5-10 ನಿಮಿಷ ಬಿಟ್ಟು ಇದನ್ನು ಪ್ಯಾಕಿಂಗ್ ಮಾಡಬೇಕು. ಯಾಕೆಂದರೆ ಆವಾಗಲೇ ಗ್ರೈಂಡ್ ಮಾಡಿ ಆವಾಗಲೇ ಪ್ಯಾಕ್ ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿ ಅಷ್ಟರಲ್ಲಿ ಕಡೆ ನನಗೂ ಹೊಟ್ಟೆ ಹಸಿವಾಗ್ತಿತ್ತು. ನಾನು ಮನೆಗೆ ಹೋಗಿ ಊಟ ಮಾಡೋಣ ಅಂತ ಸೌತೆಕಾಯಿ ಮತ್ತು ಇಲ್ಲಿ ಜೀರಾ ರೈಸು, ರಾಜ್ಮಾನ ನಾನು ಊಟ ಮಾಡ್ತಿದ್ದೀನಿ. ಮಾಡೋದನ್ನೆಲ್ಲ ನಾನು ವಿಡಿಯೋ ಮಾಡಲಿಲ್ಲ, ಮಳೆ ಬೇರೆ ಬರೋಂಗಿದೆ. ನೋಡೋಣ, ಇವಾಗ ಸ್ವಲ್ಪ ಮಲಗೋಣ ಅಂತ ಮಲಗಿದ್ದೆ. ಇವಾಗ ಫ್ರೆಶ್ ಅಪ್ ಆಗಿ ಸೊ ಹೊರಡೋಣ ಬನ್ನಿ. ಟೈಮ್ ಆಗಿತ್ತು, ಹಾಗೇ ಸ್ವಲ್ಪ ಮಲಗೋಣ ಅಂತ ಟಯರ್ಡ್ ಅನ್ನಿಸ್ತಿತ್ತು. ಇವಾಗ ಫ್ರೆಶ್ ಅಪ್ ಆಗಿ ಇವಾಗ ಏನು
ಗ್ರೈಂಡ್ ಮಾಡಿಟ್ಟು ಬಂದಿದ್ವಿ, ಅದನ್ನು ಪ್ಯಾಕ್ ಮಾಡೋದಕ್ಕೋಸ್ಕರ ವಿವಿಕ್ತಾಗೆ ನಾನು ಹೋಗ್ತಾಯಿದ್ದೀನಿ. ಫ್ರೆಶ್ ಅಪ್ ಆಗಿ ಎಲ್ಲ ನೀಟಾಗಿ ರೆಡಿಯಾಗಿ ನಾನು ಇವಾಗ ಹೋಗಿ ಇಲ್ಲಿ ಪ್ಯಾಕ್ ಮಾಡ್ತಾಯಿದ್ದೀನಿ. 100 ಗ್ರಾಮ್ಸ್ದು ಮತ್ತು 200 ಗ್ರಾಮ್ಸ್ದನ್ನ ಎಲ್ಲ ನೀಟಾಗಿ ಪ್ಯಾಕ್ ಮಾಡಿ ಅದನ್ನು ಡಬಲ್ ಸೀಲ್ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ಸ್ವಲ್ಪನೂ ಅದಕ್ಕೆ ಗಾಳಿ ಅಥವಾ ಏರು ಹೋಗಬಾರ್ದು ಅನ್ನೋದಕ್ಕೋಸ್ಕರ ನಾನು ನೀಟಾಗಿ ಡಬಲ್ ಸೀಲ್ ಮಾಡ್ತಾಯಿದ್ದೀನಿ. ನಾನು ಎಲ್ಲದನ್ನು ವೆಯ್ಟ್ ಮಾಡಿ ಪ್ಯಾಕ್ ಮಾಡಿ ಕೊಡೋದನ್ನು ನಿವೇದಿತಾ ನೀಟಾಗಿ ಸೀಲ್ ಮಾಡ್ತಾಯಿದ್ಲು. ಸೊ ಈ ಥರ ಪ್ಯಾಕಿಂಗ್ ಇರುತ್ತೆ, ನೀವು ನೋಡ್ಬೋದು. ಇದರಲ್ಲಿ ಯಾವುದೇ ರೀತಿ ಎಕ್ಸ್ಟ್ರಾ ಕೆಲವರು ಟೇಸ್ಟಿಂಗ್ ಪೌಡ್ರ್ ಆ ಥರದ್ದೆಲ್ಲ ಯೂಸ್ ಮಾಡ್ತಾರೆ, ಹೈಜಿನ್ ಇರಲ್ಲ. ಬಟ್ ನೀವು ನೋಡ್ಬೋದು, ಯಾಕೆಂದರೆ ನಿಮಗೂ ಗೊತ್ತಾಗಲಿ ಯಾವ ಥರ ಇರುತ್ತೆ ಪ್ರಾಡಕ್ಟ್ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಅಟ್ಲೀಸ್ಟ್ ನಿಮಗೂ ಯೂಸ್ಫುಲ್ ಆಗುತ್ತೆ ಅನ್ನೋದಕ್ಕೋಸ್ಕರ. ನಿಮಗೂ ಏನಾದರೂ ಬೇಕಿದ್ದರೆ ಶಾಪಿಗೆ ಬಂದು ನೀವು ಬೈ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ 100% ಕ್ವಾಲಿಟಿ ವೈಸು ಕ್ವಾಂಟಿಟಿ ವೈಸು ಗ್ಯಾರಂಟಿ ಕೊಡ್ತೀನಿ. ಪ್ರೈಸು ಅಷ್ಟೇ ರೀಸನಬಲ್ ಇರುತ್ತೆ. ಇವಾಗ ಶೇಂಗಾ ಚಟ್ನಿ ಪುಡಿ ಒಂದೇ ಅಲ್ಲ, ಇವಾಗ ಗುರೆಳ್ ಪೌಡ್ರೂ ಸಿಗುತ್ತೆ. ಇವಾಗ ವೀಟರ್ ಆಗಿದ್ದು ಏನು ನೀವು ಹಳೆ ವೀಡಿಯೋಸಲ್ಲಿ ನೋಡಿದ್ದೀರ ಅದನ್ನು ಸಿಗುತ್ತೆ. ಆಮೇಲೆ ಆಯಿಲ್ ಒಂದು 12 ಟೈಪ್ಸ್ ಆಯಿಲ್ ಸಿಗುತ್ತೆ. ಕೊಕೊನಟ್ ಆಯಿಲ್ ಇರ್ಬೋದು, ಗ್ರೌಂಡ್ನಟ್ ಆಯಿಲ್ ಇರ್ಬೋದು, ಫ್ಲ್ಯಾಕ್ಸ್ ಸೀಡ್ಸು, ಆಲ್ಮಂಡು, ಮಸ್ಟರ್ಡ್ ಆಯಿಲು, ಎಲ್ಲ ಥರದ್ದು ಆಯಿಲ್ ಸಿಗುತ್ತೆ. ಸೊ ನೀವು ಒಂದು ಸಲ ಶಾಪಿಗೆ ವಿಸಿಟ್ ಕೊಟ್ಟು ನೀವು ಒಂದು ಸಲ ನೀವು ಬೈ ಮಾಡಿ ಯೂಸ್ ಮಾಡಿದ್ಮೇಲೆ ಖಂಡಿತ ನೀವು ನೆಕ್ಸ್ಟ್ ಟೈಮ್ ಅಂತೂ ಪಕ್ಕ ಬರ್ತೀರಾ. ಇಷ್ಟ ಆಗುತ್ತೆ. ಮತ್ತು ಟೇಸ್ಟ್ ವೈಸು ಅಷ್ಟೇ, ಯಾವುದೇ ರೀತಿ ಕೆಮಿಕಲ್ಸ್ ಇರ್ಬೋದು ಆ ಥರದ್ದಿಲ್ಲ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಪ್ಯಾಕಿಂಗ್ ಎಲ್ಲ ಈ ಥರ ಆಗಿದೆ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.